ಹೆಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟೆಕ್ ಆಫ್ ಅಥಣಿ ಮಂಜುನಾಥ್ ಜೊತೆ. ಇವತ್ತು ನಾವು ಅದೀವು ಮಥುರಾ, ಕೃಷ್ಣನ ಜನ್ಮಭೂಮಿ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಅದೀವು ಭಗವಾನ್ ಶ್ರೀಕೃಷ್ಣ ರಾಜನಾಗಿ ತನ್ನ ಆಡಳಿತವನ್ನು ಪ್ರಾರಂಭಿಸಿದ್ದು ಇದೇ ಊರಲ್ಲಿ, ಮಥುರಾ ನಗರದಲ್ಲಿ. ಈಗ ನಾವು ಅದೀವು ಇಲ್ಲಿ ಶ್ರೀ ಜಗನ್ಮಾತಾ ವೈಷ್ಣವಿ ದೇವಿ ಧಾಮದಲ್ಲಿ. ವೀಕ್ಷಕರೇ, ನಮ್ಮ ಫ್ಯಾಮಿಲಿ ಟೂರ್ 4ನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ಹಂಗ ಈ 4ನೇ ದಿನದ ವಿಡಿಯೋ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಐತಿ. ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ. ಹಂಗ ನಮ್ಮ ಚಾನೆಲ್ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ದೊಡ್ಡದೊಂದು ಯೋಜನಾ ಕೈಗೊಂಡಾಗ ಅವ್ರಿಗೆ ಒಳ್ಳೇದಾಗ್ಲಿ. ಜಗನ್ಮಾತಾ ವೈಷ್ಣವಿ ದೇವಿ ಧಾಮದಾಗ ಏನೇನೈತಿ? विनती की मोरी देख राखियो, मंगल करण मंगल हारी. सुरनायक हे असुरारी, आन पड़े हम शरण तिहारी. हे सुरनायक हे असुरारी, आन पड़े हम शरण तिहारी. हे अविनाशी घट घट वासी, भव भय हरने वाले तुम. दीन दयाल परम हितकारी, खुशियाँ भरने वाले तुम. कृपा करो गोद्विज हितकारी, कृपा करो गोद्विज हितकारी. मंगल करण मंगल हारी. सुरनायक हे असुरारी, आन पड़े हम शरण तिहारी. ನೋಡ್ರಿ, ಇಲ್ಲಿ ಗುಡಿ ಒಳಗ ನಾವು ಎಂಟ್ರಿ ಕೊಡ್ತೀವಿ. ಹೆಂಗ ಅನಿಸ್ತೈತಿ ನೋಡ್ರಿ ಗುಡಿ ನೋಡೋಣ, ಎಷ್ಟು ಮಸ್ತ್ ಐತಿ ಗುಡಿ. ಒಮ್ಮೆ ನೀವು ನೋಡಿಬಿಡ್ರಿ. ಹಂಗ ಇಲ್ಲಿ ಮತ್ ನಮ್ಮ ಫೋಟೋ ಶೂಟ, ವಿಡಿಯೋ ಶೂಟ್ ಆಯ್ತು. ಒಂದ್ 4-5 ರೀಲ್ಸ್ ಮಾಡಿದೆವು ನೋಡ್ರಿ. ಇಲ್ಲಿ ಮತ್ ಇಷ್ಟ ಚಂದ ಪ್ಲೇಸ್ ಐತಿ. ಮತ್ ಬಿಡ್ತೀವನ್ರಿ, 4-5 ವಿಡಿಯೋ ಆಗಬೇಕು, ಫೋಟೋ ಶೂಟ್ ಆಗಬೇಕು. ನಮಗಂತೂ ಗುಡಿ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ವೈಷ್ಣವಿ ದೇವಿ ಧಾಮ ಭಾಳ ದೊಡ್ಡದೈತಿ ಗುಡಿ. ಇನ್ನ 4 ಧಾಮ ಅದಾವಂತ, ಅವು ಹೆಂಗದಾವ್ ನೋಡ್ಬೇಕು. ನೆಕ್ಸ್ಟ್ ಅಲ್ಲೇ ಹೋಗ್ತೀವಿ ಈಗ. ನೋಡ್ರಿ, ನಮ್ಮ ಹಂಗ ರೀಲ್ಸ್ ಚಾಲೂ ಅದಾವು. ಇನ್ನ ಈ ವೈಷ್ಣವಿ ದೇವಿ ಧಾಮದ ಇನ್ನೊಂದು ಭಾಗ ಐತೆ ಕೆಳಗೆ ಅಂಡರ್ಗ್ರೌಂಡ್ದಾಗ, ಅದನ್ನ ನೋಡೋಣ ಬರ್ರಿ. ಆ ಕಡೆ ಹೋಗುನು.
ಹಂಗ ಮತ್ತ ಇಲ್ಲೊಂದು ರೀಲ್ಸ್ ಮಾಡಿದ್ವು ಅದ್ಯಾವ್ದಪ್ಪ ಅಂತಂದ್ರ ಮಿಂಚಾಗಿ ನೀನು ಬರಲು ಈ ಸಾಂಗಿಗೆ. ಇನ್ನ ಮುಂದ್ ಹೋಗೋಣ ಬರ್ರಿ. ಇದ್ ನೋಡ್ರಿ ಇನ್ನೊಂದು ಧಾಮ ಶನಿಧಾಮ ಅಂತ. ಒಳಗ್ ಹೋಗೋಣ ಬರ್ರಿ. ಶನಿಧಾಮನು ಮಸ್ತ್ ಇದ್ದಂಗ ಕಾಣ್ತದ ಗುಡಿ. ಹೊರಗ ಹಿಂಗೈತಿ ಒಳಗ್ ಹೆಂಗೈತಿ ನೋಡೋಣ ಬರ್ರಿ. ಅಲ್ಲಲ್ಲಲ್ಲಲ್ಲ ಪಟ ವಾ 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 ಮಸ್ತ್ ಮಾಡ್ಯಾರ ಮತ್ತು ಗುಡಿ ಅದನ್ನು. ಬೆಸ್ಟ್ ಆಗೈತಿ. ಬೆಸ್ಟ್ ಬೆಸ್ಟ್ ಬೆಸ್ಟ್. ಮತ್ ನಾವ ಇಲ್ಲಿ ಒಂದ 7-8 ರೀಲ್ಸ್ ಮಾಡಿದೆವು. ಇಲ್ಲಿ ನೋಡ್ರಿ ಇಲ್ಲಿ ಒಂದು ಹಾಕೇನಿ ಈಗ. ನೋಡ್ರಿ ಶನಿಧಾಮ ಒಳಗಿನ ಶನಿ ಮಹಾತ್ಮನ ದರ್ಶನವನ್ನ ಈ ವಿಡಿಯೋದಾಗ ಮಾಡ್ಸಾಕ್ತೀನಿ. ಮತ್ತಿನ್ನ ಈ ವಿಡಿಯೋ ಲೈಕ್ ಮಾಡಲ್ದ ನೋಡ್ಬೇಡ್ರಿ, ಯಾಕಂದ್ರೆ ಶನಿದೇವ ಅದಾನ ಇಲ್ಲಿ. ಲೈಕ್ ಮಾಡಬೇಕು ನೀವು. ವಿನಯ್ ಬಾಬೆಲ್ ವಿಡಿಯೋ ಯಾವ್ದ ನೋಡ್ರಿ ಶನಿಧಾಮ ಮುಗಿಸ್ಕೊಂಡ ಈಗ ನಾವು ಹೊಂಟು ಭಗವಾನ್ ಶ್ರೀಕೃಷ್ಣ ಧಾಮ. ಕೃಷ್ಣನ್ ಧಾಮಕ್ಕೆ ಹೊಂಟು ನೋಡೋಣ ಬರ್ರಿ. ಕೃಷ್ಣ ಧಾಮದಾಗ ಏನೇನೈತಿ. ನಮ್ಮ ಕನಯ್ಯ ತಮ್ಮ ನಂದಗಾಂವದ ಜನರನ್ನ ಮಳೆಯಿಂದ ರಕ್ಷಣೆ ಮಾಡಾಕ ಒಂದ ಕೈಯಾಗ ಗೋವರ್ಧನ ಬೆಟ್ಟವನ್ನ ಎತ್ತಿದಂತ ಸಂದೇಶ. ಕಾಳಿಂಗನಾಗದ್ದ ಸೊಕ್ಕನ್ನ ಅಡಗಿಸಿ, ಅದು ಅಲ್ದ ಆ ಕಾಳಿಂಗದ ಪ್ರತಿಯೊಂದು ಹೆಡೆ ಮೇಲೆ ಕೃಷ್ಣ ತನ್ನ ಪಾದವನ್ನ ಇಟ್ಟು ಕುಣಿದು ಕುಪ್ಪಳಿಸಿ ಮತ್ತ ಆ ಕಾಳಿಂಗವನ್ನ ದೋಷ ಮುಕ್ತವನ್ನಾಗಿ ಶಾಪ ಮುಕ್ತವನ್ನಾಗಿ ಮಾಡಿದ ಸಂದೇಶ. राधा कृष्ण शरण से बढ़ के आनंद धाम नहीं कोई, इनकी कृपा से पूर्ण ना हो ऐसा काम नहीं कोई। राधा कृष्ण शरण से बढ़ के आनंद धाम नहीं कोई, इनकी कृपा से पूर्ण ना हो ऐसा काम। ಈಗ ಅಷ್ಟೆಲ್ಲಾ ಧಾಮಗಳನ್ನ ಮುಗಿಸ್ಕೊಂಡ ಈಗ ನಾವು ಬಂದೆವು ರಾಧಾಕೃಷ್ಣನ ಪ್ರೇಮ ಮಂದಿರಕ್ಕ. ಹೌದು, ಈಗ ನಾವು ಅದೀವು ಪ್ರೇಮ ಮಂದಿರ. ನೋಡ್ರಿ ಹೆಂಗೈತಿ ಇದು. ಬಹಳ ವಿಶಾಲವಾದ ಒಂದು ಜಾಗ ಒಳಗ ಪ್ರೇಮ ಮಂದಿರವನ್ನ ನಿರ್ಮಾಣ ಮಾಡ್ಯಾರ. राधे कृष्ण का पावन दर्शन सब भांति के पाप हरे। राधे कृष्ण का पावन सुमिरन तन मन को निष्पाप करे। राधे कृष्ण का पावन दर्शन सब भांति के पाप हरे। राधे कृष्ण का पावन सुमिरन तन मन को निष्पाप करे। हर की पटरानी नमो नमः, जय बाके बिहारी नमो नमः, जय राधे रानी नमो नमः, जय राधे रानी नमो नमः, जय कृष्ण मुरारी नमो नमः। जय राधे रानी नमो नमः, जय कृष्ण मुरारी नमो नमः। ಹಂಗಿದ್ರೆ ಬರ್ರಿ
ಈಗ ಪ್ರೇಮ್ ಮಂದಿರ ಒಳಗಿನ ರಾಧಾಕೃಷ್ಣ ದರ್ಶನವನ್ನ ಮಾಡಿಸ್ತೀನಿ ನೋಡ್ರಿ. ಈ ವಿಡಿಯೋದಾಗ ರಾಧಾಕೃಷ್ಣರ ದರ್ಶನವನ್ನ ಮಾಡಿಸೀನಿ. ಹಂಗ ಈ ಗುಡಿಯ ಒಂದು ಸೌಂದರ್ಯವನ್ನ ಈ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ. ಹಂಗ ಎಷ್ಟು ಮಸ್ತ್ ಕಾಣಿಸ್ತೈತಿ ಗುಡಿ. राधे कृष्णा कृष्णा राधे कृष्णा कृष्णा राधे 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 कृष्णा 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 राधा कृष्ण शरण से बढ़ के आनंद धाम नहीं कोई, इनकी कृपा से पूर्ण ना हो ऐसा काम नहीं कोई। राधा कृष्ण शरण से बढ़ के आनंद धाम नहीं कोई, इनकी कृपा से पूर्ण ना हो ऐसा काम नहीं कोई। ನಾವ್ ಇದನ್ನೆಲ್ಲ ಮುಗಿಸ್ಕೊಂಡ ಈಗ ನಾವ್ ಎಲ್ಲಿ ಹೊಂಟಪ್ಪ ಅಂತಂದ್ರ, ಎಲ್ಲಿ ಪಾರ್ಕಿಂಗ್ ಒಳಗ ನಮ್ ಗಾಡಿಯನ್ನ ಸ್ಟಾಪ್ ಮಾಡಿದ್ವಲ್ಲ ಆ ಗಾಡಿ ಕಡೆ ನಾವೀಗ ಹೊಂಟು. ಇಲ್ಲೇ ಒಂದು ಇದು ಲೋಕಲ್ ಗಾಡಿ ಒಳಗ ನಾವೀಗ ಹೊಂಟು. ಇಲ್ಲಿ ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಐತಿ ಈ ಗಾಡಿ ಒಳಗ. ಈ ಏರಿಯಾದಾಗ ನಮ್ಮ ಗಾಡಿ ಬಿಡಂಗಿಲ್ಲ ಅಂತ ಈ ಗಾಡಿ ಒಳಗ ನಾವು ಓಡಾಡ್ಬೇಕು, ಇಲ್ಲಾಂದ್ರೆ ನಡ್ಕೊಂತ ಹೋಗ್ಬೇಕು. ಬಹಳ ದೂರ ಐತೆ ಅಂತಂದ ನಾವು 50 ರೂಪಾಯಿ ಹೋದ್ರೆ ಹೋಗ್ಲಿ ಒಬ್ಬಗಂತಂದ ಟಿಕೆಟ್ ತಗೊಂಡ ಈ ಗಾಡಿ ಒಳಗೆ ಹೊಂಟಿವು. ಈಗ ಇಲ್ಲಿ ಮುಗಿಸ್ಕೊಂಡ ನಾವು ಹೋಗೋದು ಎಲ್ಲಿಪ್ಪ ಅಂತಂದ್ರ ಕೃಷ್ಣನ ಜನ್ಮಸ್ಥಳ, ಕೃಷ್ಣ ಎಲ್ಲಿ ಹುಟ್ಟಿದ್ದಲ್ಲ ಅದೇ ಜಾಗಕ್ಕೆ ನಾವೀಗ ಹೋಗ್ತೀವಿ. ಆಕ್ಚುಲಿ ಈಗ ಏನಾಗಿತ್ತಪ್ಪ ಅಂತಂದ್ರ ನಾವೀಗ ಕೃಷ್ಣನ ಜನ್ಮಸ್ಥಳ ಮುಗಿಸ್ಕೊಂಡ ತಾಜ್ ಮಹಲ್ ನೋಡಕ್ ಹೋಗಿತ್ತು. ಇವತ್ತೇನೋ ಫ್ರೈಡೇ ಅಂತ ತಾಜ್ ಮಹಲ್ ಕ್ಲೋಸ್ ಅಂತ. ಹಿಂಗಾಗಿ ಇಲ್ಲೇ ಇವತ್ತೊಂದಿನ ಬಸ್ತಿ ಮಾಡೋನು ಅಂತಂದ ಒಂದು ಲಾಡ್ಜ್ ನೋಡಕ್ ಬಂದೆವು. ಇಲ್ಲಿ ನೋಡ್ರಿ ಮಂಗ್ಯ ಮನ್ಕೊಂಡೈತಿ ಲಾಡ್ಜ್ ಕಟ್ಟಿ ಮ್ಯಾಗ. ಒಳಗೆ ರೂಮ್ ಒಳಗೆ ಎಂಟ್ರಿ ಆದೆವು. ನಮ್ಮ ಅಣ್ಣ ಲಾಡ್ಜ್ ಮಾಡಕ್ ಹೋಗಿದ್ವು. ಲಾಡ್ಜಿಂಗ್ ಇತ್ತು, ಒಂದು ಲೆವೆಲ್ ಇತ್ತು. ಬಟ್ ನಮಗ ಅವ್ರಿಗೆ ಸೆಟ್ ಆಗ್ಲಿಲ್ಲ. ಬೇಡ ಬೇಡ ಅಂತಂದ ನಾವೀಗ ಕೃಷ್ಣನ ಜನ್ಮಸ್ಥಳ ನೋಡ್ಲಕ್ ಹೊಂಟಿವು. ಹಾದಿ ಒಳಗೆ ಹೈವೇದಾಗ ಒಂದ ಕಾರ ಮತ್ತೊಂದ ಮಿನಿ ಟೆಂಪೋ ಆಕ್ಸಿಡೆಂಟ್ ಆಗಿತ್ತು. ಹಿಂಗಾಗಬಾರ್ದಾಗಿತ್ತು, ಬಟ್ ಆಗ್ಯದ. ಓಕೆ, ಏನಾಗಲಿ ಮುಂದೆ ಸಾಗು ನೀ. ಈಗ ನಾವು ಹೊಂಟಿವು ಕೃಷ್ಣನ ಜನ್ಮಸ್ಥಳ. ಬಟ್ ಏನಾಗಿತ್ತಪ್ಪ ಅಂತಂದ್ರ ಮುಂಜಾನೆಯಿಂದ ಎಲ್ಲ ಕಡೆ ಸುತ್ತಾಡಿ ಹೊಟ್ಟೆ ಹಸುವಾಗಿತ್ತು. ಬೆಳಿಗ್ಗೆಯಿಂದ ನಾಷ್ಟಾನು ಮಾಡಿರಲಿಲ್ಲ, ಏನೂ ಇಲ್ಲ. ಅದಕ್ಕೆ ಒಂದು 4 ಕಿಲೋಮೀಟರ್ ಬಂದ ಒಂದು ಚಲೋ ಜಾಗ ನೋಡಿ ಗಾಡಿ ಸೈಡ್ ಹಾಕಿ ಅಡ್ಗೆ ಮಾಡಿ ನಾವೆಲ್ಲ ಊಟ ಮಾಡತ್ತೀವಿ. ನೋಡ್ರಿ ನಮ್ಮ 2 ಗಾಡಿ ಇಲ್ಲೇ ಅದಾವ. ನಮ್ಮ ಗಾಡಿ ಇನ್ನೊಂದು ಫ್ರೆಂಡ್ ಗಾಡಿ, 2 ಗಾಡಿ ನಾವು ಇಲ್ಲೇ ಅದಾವ. ಅವೆಲ್ಲ ಊಟ ಮಾಡಿವಂತ. ಹಿಂಗಾಗಿ ಅವ್ರು ಮನ್ಕೊಂಡ್ರ ಗಿಡದ ನೆಳಗ ನಾವು ಅಡ್ಗೆ ಮಾಡಿ ಊಟ ಮಾಡತ್ತೀವಿ. ಅಂತೂ ನಾವು ಬಂದು ನೋಡಿದ್ವಿ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಬಟ್ ಸಾರಿ ಟು ಸೇ ನಿಮಗ ವಿಡಿಯೋದಾಗ ತೋರ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ಇಷ್ಟು ಸ್ಟ್ರಿಕ್ಟ್ ಐತಪ್ಪ ಅಂತಂದ್ರ 4 ರಿಂದ 5 ಕಡೆ ಚೆಕಿಂಗ್ ಆಗ್ತಾವ. ಮೊಬೈಲು ಫೋನ್ ಒಟ್ಟೆ ಏನು ಬಿಡುವಂಗಿಲ್ಲ, ಒಂದ್ ಕಡೆ ರೆಕಾರ್ಡ್ ಮಾಡ್ಕೊಳಂಗಿಲ್ಲ, ಒಂದ್ ಫೋಟೋ ಹೊಡ್ಕೊಳಂಗಿಲ್ಲ. ಭಾಳ ಸ್ಟ್ರಿಕ್ಟ್ ಐತಿ. ಹಿಂಗಾಗಿ ಒಂದು ಫೋಟೋ ಸಹ ಸಿಗ್ಲಿಲ್ಲ. ಈಗ ನಾವು ಇದನ್ನ ಮುಗಿಸ್ಕೊಂಡು ಹೊಂಟಿದ್ವು ತಾಜ್ ಮಹಲ್ ನೋಡಾಕ. ಬಟ್ ಕತ್ಲಾಗೈತಿ. ಇನ್ನ ತಾಜ್ ಮಹಲ್ದಾಗ ಏನೇನೈತಿ, ತಾಜ್ ಮಹಲ್ ನಾವು ಹೆಂಗೆಲ್ಲ ನೋಡಿದ್ವು ನೋಡ್ರಿ, ನಾವು ಮುಂದಿನ ವಿಡಿಯೋದಾಗ ತೋರಿಸ್ನು. ಈಗ ನಾವು ತಾಜ್ ಮಹಲ್ ಹೋಗಿ ಹಿಡ್ಕೊಂಡು ಹೊಂಟಿದ್ವು. ನೋಡ್ರಿ ಹೆಂಗೈತಿ. Agra is coming. Karanji. That must have come. Agra.
ಜಗತ್ತಿನ ಒಳಗಿರುವ 7ನೇ ಅದ್ಭುತ ಒಳಗ ನಮ್ಮ ತಾಜ್ ಮಹಲ್ ಒಂದ. ತಾಜ್ ಮಹಲ್ ಇರೋದು ಆಗ್ರಾ ಒಳಗ, ಈಗ ನಾವು ಇರೋದು ಅಲ್ಲೇ. ಆಗ್ರಾ ಒಳಗ ಒಂದ್ ಲಾಡ್ಜ್ ಮಾಡ್ಕೊಂಡ 2 ರೂಮ್ ಹಿಡ್ಕೊಂಡ ಇಲ್ಲಿ ಇವತ್ತು ನೈಟ್ ವಸತಿ ಮಾಡ್ತೀವಿ ನೋಡ್ರಿ. ಈಗ ಗಾಡಿ ಲಾಡ್ಜಿಂಗ್ ಮುಂದೆ ಬಂದು ನಿಂತೈತಿ, ಎಲ್ಲಾ ಬ್ಯಾಗ್ ಅದು ಇಳ್ಸಾಕತ್ತೀವಿ. ಬರ್ರಿ ಹಂಗ ಒಳಗ್ ತೋರಿಸ್ತು. ಹಂಗ ಊಟ ಆಯ್ತು. ಊಟ ಆಗಾನ ನಮ್ಮ ಅಕ್ಕನ ಮಕ್ಕಳ ಕೂಡಿ ಒಂದು ರೀಲ್ಸ್ ಮಾಡೋ, ಕಾಮಿಡಿ ರೀಲ್ಸ್ ಅಂತಂದ ರೀಲ್ಸ್ ಮಾಡಿವ್ ನೋಡ್ರಿ. ಇಲ್ಲಿ ಇದನ್ನ ಎಡಿಟ್ ಮಾಡಿಲ್ಲ, ಹಂಗ ಹೆಂಗೈತಿ ಹಂಗ ಹಾಕಿನಿ. ಎಡಿಟ್ ಮಾಡಿದ ವಿಡಿಯೋ ಆದ ಬೇರೆ ಐತಿ ರೀಲ್ಸ್ ಒಳಗ.